ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ಬ್ಲಾಗ್. ನಾವಿವಾಗ ಸಾಯ್ಬ್ರಕಟ್ಟೆಯಲ್ಲಿದ್ದೀವಿ. ಇದು ಕುಂದಾಪುರದಿಂದ ಸ್ವಲ್ಪ ಒಳಗಡೆನೆ ಬರುತ್ತೆ. ಹಳ್ಳಿ ಅಂತ ಹೇಳ್ಬೋದು, ಬಟ್ ಇವಾಗ ಹಳ್ಳಿಗೆ ಮತ್ತು ದಿಲ್ಲಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಈ ಇಂಟರ್ನೆಟ್ ಬಂದಮೇಲೆ ಎಲ್ಲ ಕಡೆನೂ ಸಿಟಿ ಲೆವೆಲ್ಗೆ ಬಂದುಬಿಟ್ಟಿದೆ. ಹಾಗೆ ಬಟ್ ಹಳ್ಳಿ ಯಾಕೆ ಹೇಳಿದೀವಿ ಅಂದರೆ, ಇದು ಸ್ವಲ್ಪ ಇಂಟೀರಿಯರ್ ಸ್ನೇಹ ಹೇಳ್ದಂಗೆ. ಇಲ್ಲಿ ವಿಶೇಷ ಏನಂದರೆ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಫೈನ್ ಡೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ನಾವಿಲ್ಲಿ 3ನೇ ಸಲ ಬರ್ತಾ ಇರೋದು. ಫಸ್ಟ್ 2 ಸಲ ಬಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ, ಒಂದು ಹಳ್ಳಿ ಏನಿರ್ಬೋದು ಇಲ್ಲಿ ಅಂಥೇಳಿ. ಬಟ್ ಈ ಸಿಟಿ ಲೆವೆಲಲ್ಲಿ ಕೆಲವು ಇದು ಮಾಡ್ತಾರಲ್ಲ, ಸ್ಪೆಷಲ್ ಸಿಗ್ನೇಚರ್ ಡಿಶಸ್ ಅಂತ ಮಾಡ್ತಾರೆ, ಅದು ಎಲ್ಲೂ ಸಿಗಲ್ಲ. ಅಂಥ ಕೆಲವು ಡಿಶಸನ್ನು ಇವ್ರು ಮಾಡ್ತಾರೆ. ಟೇಸ್ಟ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾರೆ. ಆಯಿತಾ, ನಮಗೆ ಗೊತ್ತಿರಲಿಲ್ಲ ಇಲ್ಲಿತ್ತು ಅಂಥೇಳಿ. ಸೊ ಒಂದು 2 ಸಲ ಬಂದ ನಂತರ ಈಗ ಹೆಂಗನ್ನಿಸ್ತು ಅಂದರೆ, ಓಕೆ ಇಲ್ಲೊಂದು ವೀಡಿಯೋ ಮಾಡೇ ಬಿಡೋಣ, ಜನರಿಗೆ ಇದ್ರ ಬಗ್ಗೆ ತಿಳಿಸೋಣ ಅಂಥೇಳಿ. ಸೊ ಹಾಗಾಗಿ ಬಂದಿದ್ದೀವಿ. ಸೊ ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಇಲ್ಲಿದೆ ನೋಡಿ, ವೈಟ್ ರಾಕ್ ಫೈನ್ ಡೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲ ಇವತ್ತು ತೋರಿಸ್ತೀವಿ. ನಿಮ್ಮ ಹುಬ್ಬೇರೋದ್ರಲ್ಲಿ ಡೌಟೇ ಇಲ್ಲ, ಅದು ಖಂಡಿತ ಫುಡ್ ಇದೆ ಇಲ್ಲಿ. ಇಲ್ಲಿ ನೀವು ಫ್ಯಾಮಿಲಿಯಾಗಿ ಬರ್ತೀರಂತಿದ್ರೆ AC ರೆಸ್ಟೋರೆಂಟ್ ಇದೆ, ಇಲ್ಲಿ AC ಸೆಕ್ಷನ್ ಇದೆ. ಬಟ್ ನಮಗೆ ತುಂಬ ಇಷ್ಟ ಆಗಿದ್ದಂದರೆ, ಇಲ್ಲಿನ ಹಟ್ಗಳು ರಾತ್ರಿ ಹೊತ್ತು ಬಂದ್ರಂತೂ ಇಲ್ಲಿ ಸಖತ್ ಚೆನ್ನಾಗಿರುತ್ತೆ. ಲೈಟಿಂಗ್ ಎಲ್ಲ ಆಗಿ ಮಧ್ಯಾಹ್ನ ಬಂದರೂ ಹಾಗೆ ಪ್ರಕೃತಿ ಮಡಿಲಲ್ಲೆಲ್ಲ ಕೂತ್ಕೊಂಡು ತಿನ್ನೋಂಗಾಗುತ್ತೆ. ಸೊ ನಾವೀಗ ಹಟ್ಟಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಮೇಡಮ್ ಫಸ್ಟಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಹಸೋಗ್ತಿದ್ಯಾ? ಐಟಮ್ಸ್ ಎಲ್ಲ ಬಂದಿದೆ, ಬನ್ನಿ. ಕೆಲವೊಂದು ಸಿಗ್ನೇಚರ್ ಡಿಶ್ಗಳನ್ನೇ ನಾವು ಇಲ್ಲಿ ಆರ್ಡರ್ ಮಾಡಿದ್ದೀವಿ. ಹೌದು, ಇದು ಪರಿಮಳ ಎಷ್ಟು ಬರ್ತಾ ಇದೆ ಅಂದರೆ ನಿಮಗೋಸ್ಕರ ನಾನು ವೇಟ್ ಮಾಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಒಂದು ವಿಡಿಯೋ ಶೂಟಿಂಗ್ ಇದೆ ಅಂತ ಸುಮ್ಮನೆ ಇದ್ದೀನಿ. ಸಿಕ್ಕಾಪಟ್ಟೆ ಘಮ 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 ಅಂತಿದೆ ಇಲ್ಲಿ. ನಾನು ಇಲ್ಲಿಗೆ ಬಂದಾಗ, ಲಾಸ್ಟ್ ಟೈಮ್ ಬಂದಾಗ ಆರ್ಡರ್ ಮಾಡಿದ್ದು ಫ್ರೆಂಚ್ ಫ್ರೈಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನನಗೂ ಇಷ್ಟ ಆಯಿತು. ಬಟ್ ಇಲ್ಲಿ ಏನಂದರೆ, ಸ್ಪೆಷಲ್ ಆಗಿರೋ ಫ್ರೆಂಚ್ ಫ್ರೈಸ್ ಸಿಗುತ್ತೆ. ಅದು ಗಾರ್ಲಿಕ್ ಫ್ರೆಂಚ್ ಫ್ರೈಸ್. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಮಯೋನೀಸ್ ಕೊಟ್ಟಿದ್ದಾರೆ, ಕ್ರಿಸ್ಪಿ ಮತ್ತು ಕ್ರಂಚಿ ಆಗಿದೆ ಇದು. ಮತ್ತು ಅದ್ರ ಜೊತೆಗೆ ಗಾರ್ಲಿಕ್ ಹಾಕಿರೋದ್ರಿಂದ ಆ ಫ್ಲೇವರೇ ಬೇರೆ, ಅಷ್ಟು ಚೆನ್ನಾಗಿದೆ ಇದು. ನನಗೆ ಗಾರ್ಲಿಕ್ ತುಂಬಾ ಇಷ್ಟ. ಅದರಲ್ಲೂ ಈ ರೀತಿ ಫ್ರೆಂಚ್ ಫ್ರೈಸ್ ಕೊಟ್ಬಿಟ್ರೆ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಬಿಡ್ತೀನಿ. ಹಾಗೆ ಇದಕ್ಕೆ ಸ್ಪೈಸಿ ಆಗಲಿಕ್ಕೆ ಅವರು ಪೆರಿ ಪೆರಿ ಮಸಾಲಾನು ಕೂಡ ಹಾಕಿದ್ದಾರೆ. ಅದರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ರೋಸ್ಟ್ ಮಾಡಿರೋದ್ರಿಂದ ಸಖತ್ತಾಗಿದೆ ಇದು. ಇದೊಂದು ನೋಡಿ, ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ಇಂಥದ್ದು. ಇದಕ್ಕೆ ಹ್ಯಾಂಗ್ಔಟ್ ಅಂತ ಹೆಸರಾಯ್ತು. ಇದು ಈಗ ನಾವು ಪನ್ನೀರ್ ಆರ್ಡರ್ ಮಾಡಿದ್ದೀವಿ. ಪನ್ನೀರ್ ಥರನೇ ಇದು ಚಿಕನ್ ಹ್ಯಾಂಗ್ಔಟು ಸಿಗುತ್ತೆ, ಆಮೇಲೆ ಫಿಶ್ ಹ್ಯಾಂಗ್ಔಟು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದು ಬಂದು ನೀವು ಟ್ರೈ ಮಾಡಿ. ಇದು ಹೆಂಗಂದರೆ, ಫಸ್ಟು ತಂದೂರಲ್ಲಿ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ತಂದೂರಲ್ಲಿ ಹಾಕಿ ಅದನ್ನು ಈ ಥರ ಗ್ರಿಲ್ ಮಾಡಿ, ಆಮೇಲೆ ನೋಡ ಪ್ರೆಸೆಂಟೇಷನು ನಂಗೆ ತುಂಬ ಇಷ್ಟ ಆಯಿತು. ಸೊ ಟೇಸ್ಟ್ ಅಂತೂ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದೀಗ ತೆಗಿಬೇಕಿದು ನೋಡಿ. ಚೀಸ್ ಲೋಡೆಡ್, ಹೊರಗಡೆಯಿಂದ ಫುಲ್ ಚೀಸ್ ಇದೆ ನೋಡಿ. ಇದು ನಿಮಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಿಮಗೆ
ಇದ್ರ ಜೊತೆಗೆ ನೋಡಿ ಫ್ರೆಂಚ್ ಫ್ರೈಸ್ ಸಿಗುತ್ತೆ, 2 ಥರ ಸ್ಯಾಲಡು, ಆಮೇಲೆ ಚಟ್ನಿ ಇದೆಲ್ಲ ಹಾಕಿ ಕೊಟ್ಟಿದ್ದಾರೆ. ನಾನೀಗ ಟೇಸ್ಟ್ ಮಾಡಿ ನಿಮಗೆ ಇದರ ರಿವ್ಯೂ ಹೇಳ್ತೀನಿ. ಬಾಯಲ್ಲಿ ನೀರು ಬರ್ತಿರೋದು ಗೊತ್ತಾಗಿರ್ಬೋದು ನಿಮಗೆ. ಆಹಾ, ಸಾಫ್ಟಾಗಿದೆ ಪನ್ನೀರು, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಒಂದು ಚೀಸು, ಇನ್ನೊಂದು ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಮಸಾಲೆ ಇದೆಯಲ್ಲ ಚೆನ್ನಾಗಿದೆ, ಸಖತ್ ಚೆನ್ನಾಗಿದೆ, ಸ್ಪೈಸಿ ಆಗಿದೆ. ಸ್ಪೈಸಿ ಇಷ್ಟಪಡೋರು ಖಂಡಿತ ಇಷ್ಟಪಡ್ತೀರಾ. ಆಮೇಲೆ ಇವರದ್ದು ಶೋಲೆ ಅಂತ ಒಂದು ಐಟಮ್ ಇದೆ, ನಾವು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ವಿ. ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಇದು ಆರ್ಡರ್ ಮಾಡಿದ್ವಿ. ಅದು ಹಾಗೆ ನಾನು ತುಂಬ ಕಡೆ ನಾವು ಫುಡ್ ತಿಂದಿದ್ದೀವಲ್ಲ, ಸೊ ನಂಗೆ ಅದೇನೋ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಸೊ ನೀವು ಇಲ್ಲಿ ಬಂದಾಗ ಪನ್ನೀರ್ ಶೋಲೆ ಅಥವಾ ಚಿಕನ್ ಶೋಲೆ ಅಥವಾ ಇದು ಹ್ಯಾಂಗ್ಔಟು ಇದು ನೀವು ಟ್ರೈ ಮಾಡಿ. ಇದು ಸಿಗ್ನೇಚರ್ ಡಿಶ್, ಇದು ಎಲ್ಲೂ ಸಿಗಲ್ಲ ನಿಮಗೆ ಬೇರೆ ಕಡೆ. ಇನ್ನು ಇಲ್ಲಿನ ಸಿಗ್ನೇಚರ್ ಡಿಶ್ ಆಗಿರುವಂಥದ್ದು ಚಿಕನ್ ಊರ್ವಲ್. ಇದು ಸೌತ್ ಇಂಡಿಯನ್ ಡಿಶ್. ಸ್ವಲ್ಪ ಖಾರ ಇಷ್ಟಪಡೋರು ಇದನ್ನು ಡೆಫಿನೆಟ್ಲಿ ಆಗಿ ಟ್ರೈ ಮಾಡಿ ನೀವು. ಯಾಕೆಂದರೆ ಇದರಲ್ಲಿ ಖಾರಕ್ಕೋಸ್ಕರ ಅವರು ಕಾಶ್ಮೀರಿ ಚಿಲ್ಲಿಯನ್ನು ಹಾಕಿದ್ದಾರೆ. ಹಾಗೆ ಅದ್ರ ಮೇಲ್ಗಡೆಯಿಂದ ಎಗ್ ಕೂಡ ಗ್ರೇಟ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಚಿಕನ್ ಇದೆ, ಫುಲ್ ಮಸಾಲದಿಂದ ತುಂಬಿಕೊಂಡಿರೋದ್ರಿಂದ ಸ್ಪೈಸಿ ಆಗಿದೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಡೆಫಿನೆಟ್ಲಿ ಆಗಿ ಇಲ್ಲಿ ಬಂದು ಟ್ರೈ ಮಾಡಿ. ಏನೋ ಗೊತ್ತಾ, ನಾವಿಲ್ಲಿ 3ನೇ ಸತಿ ಬರ್ತಾ ಇದ್ದೇವೆ. ಫಸ್ಟ್ ಟೈಮ್ ಬಂದಾಗ ನಾವು ನೆನಪಿರ್ಬೋದು, ಈ ತಂದೂರು ಟ್ರೈ ಮಾಡಿದ್ವಿ ಸ್ನೇಹ, ನೆನಪಿದೆಯಾ? ಫಿಶ್ ತಂದೂರು ಟ್ರೈ ಮಾಡಿದ್ವಿ, ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು. ಇಲ್ಲಿ ನಂಗೆ ಹೆಂಗೆ ಅನಿಸ್ತಿದೆ ಅಂದರೆ, ಈ ಮೆನ್ಯೂವಲ್ಲಿ ಎಷ್ಟು ಐಟಮ್ಸ್ ಇದೆಯಲ್ಲ ಅದೆಲ್ಲ ನಾವು ಇಲ್ಲಿ ಬಂದು ಟೇಸ್ಟ್ ಮಾಡಬೇಕಂದ್ರೆ ನಮ್ಗೆ ಹತ್ರ ಒಂದು ಅಟ್ಲೀಸ್ಟ್ 15 to 20 ವಿಸಿಟ್ಸ್ ಆದರೂ ಕೊಡ್ಬೇಕು ನಾವು, ಅಷ್ಟು ಐಟಮ್ಸ್ ಇದೆ. ಪ್ರತಿಯೊಂದು ಐಟಮ್ಸು ಯುನೀಕ್ ಆಗಿದೆ, ಎಕ್ಸ್ಟ್ರಾ ಆರ್ಡಿನರಿ ಇದೆ, ಆಯಿತಾ? ಟೇಸ್ಟಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಇವರದ್ದು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿದ್ನಲ್ಲ ನಿಮಗೆ, ಇಂಥ ಹಳ್ಳಿಯಲ್ಲಿ ಇಂಥ ಒಂದು ಅಂದರೆ ಅವರಿಗೆ ಈ ಶೆಫ್ಗಳೆಲ್ಲ ಇಲ್ಲಿಂದ ತುಂಬ ಟ್ರೈನ್ಡ್ ಶೆಫನ್ನು ಇವ್ರು ಇಟ್ಕೊಂಡಿದ್ದಾರೆ. ಆಮೇಲೆ ಈ ಫುಡ್ನ ಟೇಸ್ಟ್ ಇದೆಯಲ್ಲ ಅದು ಹಾಗೆ ಅಥೆಂಟಿಕ್ ಇದೆ ಎಲ್ಲದು. ಸೀ ಫುಡ್ ಇಷ್ಟಪಡ್ತೀರಂದ್ರೆ ನಿಮಗೆ ಸೀ ಫುಡ್ ನೋಡಿ, ಅಂಜಲ್ಲು, ಪಾಂಪ್ಲೆಟು, ಎಸ್ಪೆಷಲಿ ತವಾ ಫ್ರೈ ಆಯಿತಾ, ತುಂಬ ಇಷ್ಟಪಟ್ಟು ಬರ್ತಾರೆ ಜನ ಇಲ್ಲಿ. ತವಾ ಫ್ರೈ ತಿನ್ನಲಿಕ್ಕೆ ಅಂತಲೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಗ್ರೂಪೇ ಇದೆ ಅದರದ್ದು, ಇಷ್ಟಪಡೋರದ್ದು. ಅವರು ಬಂದು ಇಲ್ಲಿ ಅದನ್ನು ಟೇಸ್ಟ್ ಮಾಡ್ತಾರೆ. ನೀವಿಲ್ಲಿ ವೀಕೆಂಡ್ಸಿಗೆ ಬರ್ತೀರ ಅಂತಿದ್ರೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಂದರೆ ಅಷ್ಟು ಫೇಮಸ್ ಆಗಿಬಿಟ್ಟಿದೆ. ಇವರಿಗೆ ಸ್ಟಾರ್ಟ್ ಮಾಡಿದಷ್ಟು 1.5-2 ವರ್ಷವೂ ಆಗಿಲ್ಲ ಇನ್ನು. ಆದರೂ ನಿಮಗೆ ವೀಕೆಂಡ್ಸೆಲ್ಲ ರಶ್ ಇದೆಯಲ್ಲ, ಕ್ರೌಡ್ ಇದೆಯಲ್ಲ, ಅದು ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇಷ್ಟು ಇಂಟೀರಿಯರ್ ಇಷ್ಟು ಜನ ಬರ್ತಾರಾ ಅಂತೇಳಿ ನಿಮ್ಗೆ ಶಾಕ್ ಆಗುತ್ತೆ. ನಾವೀಗ ಮಧ್ಯಾಹ್ನದ ಬಂದಿದ್ದೀವಿ, ಅದೇ ಇವತ್ತು ಸಂಜೆ ಬಂದರೆ ಇದೆಯಲ್ಲ, ಸಂಜೆ ಬಂದರೂ ನಾವು ಮೊದಲೇ ಕೆಲವು ಸಲ ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿ ಬರ್ಬೇಕಂದ್ರೆ ಅಷ್ಟು ರಶ್ ಇರುತ್ತೆ. ಬಿರಿಯಾನಿಯನ್ನು ಕೈಯಲ್ಲೇ ತಿನ್ನಬೇಕು, ಆವಾಗ ಅದರ ಮಜಾನೇ ಬೇರೆ ಇರುತ್ತೆ, ಟೇಸ್ಟೇ ಬೇರೆ ಬರುತ್ತೆ. ಇದು ಆಂಧ್ರ ಶೈಲಿಯ ಬಿರಿಯಾನಿ, ಇಲ್ಲಿನ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಗೆ ಬಂದು ನಾವು ಯಾರಿಗೆಲ್ಲ ಹೇಳಿದ್ದೀವಿ ಇಲ್ಲಿ ಬಂದು ಒಂದು ಫುಡ್ ಟೇಸ್ಟ್ ಮಾಡಿ ಅಂತ ಹೇಳಿದ್ರೆ ಅವರು ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೂ ತುಂಬಾ ಇಷ್ಟ ಆಯಿತು. ನಾವು ತೊಗೊಂಡಿದ್ದು ಚಿಕನ್ ಬಿರಿಯಾನಿಯನ್ನು, ಅದ್ರ ಜೊತೆಗೆ ಶರ್ವ ಕೂಡ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ಇಷ್ಟ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಅಟ್ಯಾಚ್ಡ್ ಬಾರ್ ಇರೋದ್ರಿಂದ ಮದ್ಯಪ್ರಿಯರು ಕೂಡ ಇಲ್ಲಿ ಬರ್ತಾರೆ. ಇನ್ಫ್ಯಾಕ್ಟ್ ನಾನು ಸ್ನೇಹ ಇಬ್ಬರು ಮದ್ಯಪಾನ ಮಾಡಲ್ಲ, ಸ್ಮೋಕಿಂಗ್ ಕೂಡ ಮಾಡಲ್ಲ. ಬಟ್ ಬೀರ್ ಇಷ್ಟಪಡೋರು ಇಲ್ಲಿ ಬರ್ತಾರೆ, ಯಾಕಂದರೆ ಇಲ್ಲಿ ಡ್ರಾಫ್ಟ್ ಬಿಯರ್ ಮಾಡ್ತಾರೆ. ಡ್ರಾಫ್ಟ್ ಬಿಯರ್ ಅಂದರೆ ಈ ವೆಂಡಿಂಗ್ ಮೆಷಿನಿಂದ ಬರುತ್ತಲ್ವ, ಆ ಥರ ಬೀರು. ಸೊ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತಂತೆ, ಯಾಕಂದರೆ ಫ್ರೆಶ್ ಆಗಿ ಬರುತ್ತದು. ಇನ್ನು ತುಂಬ ಥರ ಕಾಕ್ಟೇಲ್ಗಳು ಇಲ್ಲಿ ಸಿಗುತ್ತೆ, ಮಾಕ್ಟೇಲ್ಗಳು ಸಿಗುತ್ತೆ. ಕಾಕ್ಟೇಲಲ್ಲೂ ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಬಾರ್ಟೆಂಡರ್ಸ್ ಇದ್ದಾರೆ. ಸೊ ನಿಮಗೆ ಬೇರೆ ಬೇರೆ ಥರದ ಕಾಕ್ಟೇಲನ್ನು ಮಾಡಿ ಕೊಡ್ತಾರೆ. ಸೊ ಇಷ್ಟಪಡೋರು ಬರ್ಬೋದು. ನನ್ನ ಪ್ರಕಾರ ಲಿಮಿಟಲ್ಲಿ ಕುಡೀರಿ, ಕುಡಿದೇ ಇದ್ದರೆ ಇನ್ನೂ ಒಳ್ಳೆಯದು.
ನೋಡಿ ಇಲ್ಲಿ ರೆಸ್ಟೋರೆಂಟ್ ಮಾತ್ರ ಅಲ್ಲ, ಉಳ್ಕೋತೀರ ಅಂದರೆ ಲಾಡ್ಜಿಂಗ್ ಫೆಸಿಲಿಟೀಸೇ ಇದೆ. ರೂಮ್ಸ್ ನೋಡಿ ತುಂಬ ಚೆನ್ನಾಗಿದೆ, ನೀಟಾಗಿದೆ ಮತ್ತು ಕ್ಲೀನ್ನೆಸ್ ತುಂಬ ಮೇಂಟೈನ್ ಆಗಿದೆ. ತುಂಬ ಸ್ಪೇಸ್ ಇದೆ ನೋಡಿ ರೂಮಲ್ಲಿ. ಸೊ ಈ ರೂಮ್ ನೋಡಿ ತುಂಬ ಚೆನ್ನಾಗಿದೆ. ಈ ರೂಮಲ್ಲಿ ಬಾಲ್ಕನಿ ವ್ಯೂ ಕೂಡ ಇದೆ. ನಿಮಗೆ ಬಾಲ್ಕನಿನೂ ತೋರಿಸ್ಬಿಡ್ತೀನಿ ಒಂದು ಸಲ. ಸೊ ನೋಡಿ ಸಂಜೆ ಹೊತ್ತು ಚಿಲ್ಲಾಗಿ ಹ್ಯಾಂಗ್ಔಟ್ ಮಾಡ್ತೀರಾ ಅಂದರೆ ನೋಡಿ ಇಲ್ಲಿ ಬರ್ಬೋದು. ಒಟ್ಟಾರೆ ಒಂದು ಚೆನ್ನಾಗಿರೋ ಪ್ಲೇಸ್ ಇದು. ಇವಾಗ ನನ್ನ ಜೊತೆ ಇದ್ದಾರೆ ಪವಿತ್ರ ಅವರು. ಅವ್ರ ಬಾಯಲ್ಲೇ ಕೇಳೋಣ, ನಾವು ಯಾಕೆ ಇಲ್ಲಿಗೆ ಬರಬೇಕು, ಜನ ಯಾಕೆ ಇಲ್ಲಿ ಹುಡ್ಕೊಂಡು ಬರ್ತಾರೆ ಅನ್ನೋದನ್ನು ಹೇಳಿ ಪವಿತ್ರ ಅವರು. ನಮಸ್ತೆ, ನಾನಿಲ್ಲಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೈಟ್ ರಾಕ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ಇಯರ್ಸ್ನ ಈ ಡಿಸೆಂಬರಲ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡುತ್ತೆ. ಆ್ಯಂಡ್ ನಾನಿಲ್ಲಿ ಸ್ಟಾರ್ಟಿಂಗಿಂದನೂ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೈಟ್ ರಾಕ್ ಈ ರೂರಲ್ ಏರಿಯಾದಲ್ಲಿ ಇದು ಯಾಕೆ ಇಷ್ಟು ಫೇಮಸ್ ಅಂತ ಹೇಳಿದ್ರೆ, ನಮ್ಮಲ್ಲಿ 3 ಎಲಿಮೆಂಟ್ಸ್ನ ಕಂಪ್ಲೀಟ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಒಂದು ಫುಡ್, ಇನ್ನೊಂದು ಸರ್ವಿಸ್ ಮತ್ತು ಹೈಜೀನ್. ಅದ್ರ ಬಗ್ಗೆ ನಮಗೆ ನಾವು ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ, ಬಟ್ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಆ್ಯಂಡ್ ಇನ್ನು ನೆಕ್ಸ್ಟ್ ನಾವು ಸಿಟ್ಟಿಂಗ್ ಕೆಪಾಸಿಟಿ ಬಗ್ಗೆ ಬರಬೇಕು ಅಂತ ಹೇಳಿದ್ರೆ, ವೈಟ್ ರಾಕಲ್ಲಿ ಕ್ಯಾಬಿನ್ಸ್ ಇದೆ, ಓಪನ್ ಗಾರ್ಡನ್ ಏರಿಯಾ ಇದೆ, ಆ್ಯಂಡ್ ಓಪನ್ ಹಾಲ್ ಇದೆ, ಆ್ಯಂಡ್ ಫ್ಯಾಮಿಲಿಗೆ ಕಂಫರ್ಟೇಬಲ್ ಆಗೋ ಥರ AC ರೆಸ್ಟೋರೆಂಟ್ ಕೂಡ ಇದೆ. ಆ್ಯಂಡ್ ಇನ್ನೂ ಏನು ಅಂತ ಹೇಳಿದ್ರೆ, ವೈಟ್ ರಾಕ್ ಬಗ್ಗೆ ನಾನು ಹೇಳಬೇಕು ಅನ್ನೋದಾದರೆ, ಒನ್ ಆಫ್ ದಿ ಹೈಯೆಸ್ಟ್ ಸಿಟ್ಟಿಂಗ್ ಕೆಪಾಸಿಟಿ ಅಂದರೆ 450+ ಮೆಂಬರ್ಸ್ ಬಂದರೂ ಕೂಡ ಕೂರಿಸಿ ಅವರಿಗೆ ಸರ್ವ್ ಮಾಡೋವಂಥ ಕೆಪಾಸಿಟಿ ವೈಟ್ ರಾಕಿಗೆ ಇದೆ. ಆ್ಯಂಡ್ ನೆಕ್ಸ್ಟ್ ಫುಡ್ ಅಂದರೆ ನಮ್ಮಲ್ಲಿ ಬಂದು ಆಲ್ಮೋಸ್ಟ್ 450 to 500+ ಡಿಶಸ್ ಇದೆ. ಇಂಡಿಯನ್, ತಂದೂರ್ ಮತ್ತು ಚೈನೀಸ್. ನಮ್ಮಲ್ಲಿ ಮತ್ತೆ ಬಿರಿಯಾನಿ ಅಂದರೆ ಸ್ವಲ್ಪ ಫೇಮಸ್. ಹೌದು, ನಮ್ಮಲ್ಲಿ ಬಿರಿಯಾನಿ ಸ್ವಲ್ಪ ಫೇಮಸ್. ಯಾಕೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಹೇಗೆ ಅಂದರೆ, ನಾವು ಇಲ್ಲಿಂದ ಈಗ ರೀಸೆಂಟಾಗಿ ಬಕೆಟ್ ಬಿರಿಯಾನಿನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಮ್ಯಾಂಗ್ಳೂರ್ ತನಕನೂ ನಾವು ಬಸ್ ಪಾರ್ಸಲ್ ಮಾಡ್ತೀವಿ ಬಿರಿಯಾನಿನ. ನಮ್ಮಲ್ಲಿ ಬಾರ್ ಸೆಟಪ್ ಇದೆ. ಅಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸ್ಕಾಚ್ ಲೆವೆಲ್ ತನಕ ಎಲ್ಲ ಥರ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನಾವು ನಮ್ಮಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಡ್ರಾಫ್ಟ್ ಇದೆ ಇಲ್ಲಿ. ಅದರಲ್ಲಿ ನಾವು ಬಡ್ವೈಸರ್, ಮ್ಯಾಗ್ನಮ್ ಮತ್ತು ಪ್ರೀಮಿಯಮ್ನ ಸರ್ವ್ ಮಾಡ್ತೀವಿ. ಈಗ ನೆಕ್ಸ್ಟ್ ಇನ್ 2 ವೀಕ್ಸಲ್ಲಿ ನಾವು ಕಿಂಗ್ ಫಿಶರ್ ಅದನ್ನು ಕೂಡ ಡ್ರಾಫ್ಟಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಕೂಡ. ಆ್ಯಂಡ್ ಇನ್ನು ಸೆಲೆಬ್ರೇಷನ್ಸ್, ಆಲ್ಮೋಸ್ಟ್ ಸೆಲೆಬ್ರೇಷನ್ಸ್ ಅಂತ ಹೇಳಿ ಬಂತು ಅಂದರೆ, ವೈಟ್ ರಾಕಲ್ಲಿ ಎಲ್ಲ ರೀತಿಯ ಸೆಲೆಬ್ರೇಷನ್ಸ್ ಲೈಕ್ ಕಿಟಿ ಪಾರ್ಟೀಸ್ ಇರ್ಬೋದು, ಬರ್ತ್ಡೇ ಇರ್ಬೋದು, ಆ್ಯನಿವರ್ಸರಿ, ಸ್ಪೆಷಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಸ್, ಇದನ್ನ ಅಂತಲ್ಲ, ಆಲ್ಮೋಸ್ಟ್ ಯಾವುದೇ ರೀತಿ ಸೆಲೆಬ್ರೇಷನ್ ಆದರೂ ನಾವು ಹೋಸ್ಟ್ ಮಾಡ್ತೀವಿ ಇಲ್ಲಿ. ಆ್ಯಂಡ್ ಸೆಲೆಬ್ರೇಷನ್ ಮಾಡಿ ಬೇಕಾದ್ರೆ ಅವ್ರು ಉಳ್ಕೊಳ್ಳೋದಕ್ಕೆ ಸ್ಟೇ ಕೂಡ ಇದೆ. ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಆಲ್ ಆರ್ AC ರೂಮ್ಸ್. ಆ್ಯಂಡ್ ಡಿಲಕ್ಸ್ ಕಿಂಗ್ ರೂಮ್ ಮತ್ತು ಡಿಲಕ್ಸ್ ರೂಮ್ ಅಂತ 2 ಟೈಪ್ಸ್ ಆಫ್ ರೂಮ್ ಬರುತ್ತೆ. ಇನ್ನು ಪಾರ್ಕಿಂಗ್ ವಿಷಯಕ್ಕೆ ಬರೋದಾದರೆ, ಓವರಾಲ್ ಪಾರ್ಕಿಂಗಿಗೆ ಕೂಡ ಸ್ಪೆಷಲಿ ಅಂದರೆ ಅವೈಲೇಬಲ್ ಇದೆ. ಎಷ್ಟು ಜನ ಬೇಕಾದರೂ ಬಂದು ಕೂತ್ಕೋಬೋದು. ಇನ್ನೊಂದೇನಂದ್ರೆ, ನಾನು ಕೇಳ್ಪಟ್ಟಿರೋದು ವೈಟ್ ರಾಕಿಗೆ ತುಂಬಾ ಜನ ಸೆಲೆಬ್ರಿಟಿಗಳು ಬರ್ತಾರೆ ಅಂತ. ಯಾರ್ಯಾರು ಬಂದಿದ್ದಾರೆ ವೈಟ್ ರಾಕಿಗೆ ಬಂದಿರೋದು ಅಂದರೆ, ಪ್ರಮೋದ್ ಶೆಟ್ಟಿ ಸರ್, ಓಕೆ, ಭೂಮಿ ಶೆಟ್ಟಿ ಮೇಡಮ್ ಬಂದಿದ್ದಾರೆ, ಆ್ಯಂಡ್ ರಾಘು ವೈನ್ಸ್ನವರು, ಆ್ಯಂಡ್ ಮತ್ತೆ CID ದಯಾ ಶೆಟ್ಟಿ ಅವರು ಬಂದಿದ್ದಾರೆ. ರವಿ ಬಸ್ರೂರು ಸರ್ ಕೂಡ ಆಗಾಗ ಲಂಚಿಗೆ ಬರ್ತಾ ಇರ್ತಾರೆ. ಓಕೆ. ಇಲ್ಲಿನ ಲೊಕೇಶನ್ ಕೋಆರ್ಡಿನೇಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಹೋಮ್ ಡೆಲಿವರಿ ಏನಾದರೂ ಕೊಡ್ತೀರಾ ನೀವು? ಇದೆ, ಹೋಮ್ ಡೆಲಿವರಿ ಅಂದರೆ ನಾವು ಇಲ್ಲಿಂದ 8 to 10 ಕಿಲೋಮೀಟರ್ಸ್ ತನಕನೂ ಹೋಮ್ ಡೆಲಿವರಿ, ಫ್ರೀ ಡೆಲಿವರಿ ಇದೆ, ಫ್ರೀ ಸರ್ವಿಸ್. ಆ್ಯಂಡ್ ಇನ್ನೊಂದೇನೋ ಹೇಳಬೇಕಂತ ಅನ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಕಾರ್ಪೊರೇಟ್ ಮೀಟ್ಸ್ ಕೂಡ ಆಗುತ್ತೆ, ಆಗಿದೆ ಕೂಡ. ಲಾಸ್ಟ್ 1 month ಬ್ಯಾಕ್ ಅಲ್ಲಿ ನಮ್ಮಲ್ಲಿ ಕಾರ್ಪೊರೇಟ್ ಮೀಟ್ ಆಗಿದೆ. ಯಾವುದು ಅಂತ ಹೇಳಿದ್ರೆ JCB ಆ್ಯಂಡ್ ಅಂಬುಜಾ ಸಿಮೆಂಟ್ಸಿನವರು. ಸೂಪರ್. ತುಂಬ ಜನ ಬರ್ತಾರ್ರಿ ಇಲ್ಲಿ, ನೀವು ಕೂಡ ಬನ್ನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಯಾರ್ಯಾರು ಬಂದಿದ್ದೀರಾ ನಮಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನು ಮುಂದೆ ಯಾರೆಲ್ಲ ಬರ್ತೀರಾ ಅವರು ಕೂಡ ನಾವು ಹೋಗ್ತಾ ಇದ್ದೀವಿ ಇಲ್ಲಿಗೆ ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲ್ಲಿ ತನಕ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಸಿ ಯು.